ನಾವು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ, ನದಿ ಹರಿಯುವಾಗ ಒಬ್ಬರು ಬಾಯಾಗ ಹಾಕೊಂಡು ಉಗುಳದವ್ರು ಅದಾರ, ಕೈಯಾಗ ತಗೊಂಡು ಅರ್ಗ್ಯ ಬಿಟ್ಟವ್ರು ಅದಾರ. ಇವ್ರ ಅರ್ಗ್ಯ ಬಿಟ್ಟಾರ, ನನಗ್ ಹೊಗಳಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನ್ ಇವ್ರು ಬಾಯಾಗ ಹಾಕೊಂಡು ಉಗುಳ್ಯಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಅತ್ತಿಲ್ಲ, ಸುಮ್ಮನೆ ಹರಿದ ಸಮುದ್ರ ಹೆಂಗ್ ಸೇರ್ತೈತೆಲ್ಲ ಹಂಗ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವ್, ಬರುದಿಲ್ಲೇನೆ ಹೇಳಿ, ಎಲ್ಲವೂ ಬರ್ತವೆ. ಇದ್ರ ಮಧ್ಯದೊಳಗೊಂದು ಅಮೃತದ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ರು ಕ್ಲೆಮೆಂಟ್ ಅಂತಿದ್ರು, ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನ್ ಮಾಡ್ತಿದ್ದ ಅಂದ್ರ, ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ, ನಾ ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತೀನಿ, ನನಗೊಂದ್ ಸ್ವಲ್ಪ ಏನಾರ ಸಹಾಯ ಮಾಡು ಅಂತ ಕೇಳ್ದ. ಕೇಳಿದ ತಕ್ಷಣ ಆ ಶ್ರೀಮಂತ ವ್ಯಕ್ತಿ ಇವ್ರ ಮಕ್ಕಕ್ಕೆ ಉಗುಳದ ತಕ್ಷಣ ಕ್ಲೆಮೆಂಟ್ ಕೈಯಾಗೆ ತನ್ನ ಕಿಶಾದಿಗಿನ ಖರ್ಚಿಪ್ ತಗೊಂಡು ಒರೆಸ್ಕೊಂಡು ಹೇಳದ್ನಂತ, ಉಗುಳಿದ್ದು ನನಗಾತು, ಮಕ್ಕಳ ಸಲುವಾಗಿ ಒಂದ್ ಸ್ವಲ್ಪ ಏನ್ರ ಕೊಡು, ಸಾಲಿ ಕಟ್ಟಬೇಕಾಗೈತ್ ನಂತ. ಇದು ಅಮೃತತ್ವದ ಜೀವನ. ಇದು ಅಂದ್ರೆ ಸೋಲುಗಳ ಮಧ್ಯೆ, ಅಪಮಾನಗಳ ಮಧ್ಯೆ, ನೋವುಗಳ ಮಧ್ಯೆ ಒಂದು ಜೀವನ ಕಟ್ಟುವುದಷ್ಟೇ. ಬರುವುದಿಲ್ಲೇನು, ಅಪಮಾನಗಳು ಬರ್ತಾವ, ನಿಂದೆಯ ಮಾತುಗಳು ಬರ್ತಾವ, ಸಹಿಸ್ಕೋಬೇಕಾಗ್ತದ ಜೀವನದಲ್ಲಿ. ಈಗ ಬರೋದು ಕಲ್ಲು ಹೊಡಿತಾರೆ. ಎದಕ್ ಕಲ್ಲು ಒಗಿತಾರೆ? ಜಾಲಿ ಗಿಡಕ್ಕೆ ಯಾರ ಕಲ್ಲು ಒಗದಾರ? ಕಲ್ಲು ಮಾವಿನ ಗಿಡಕ್ಕೆ ಒಗಿತಾರೆ. ತಿಳ್ಕೋಬೇಕು, ನಮಗ ಮಂದಿ ಬೈಯಾಕತ್ತಾರ ಅಂದ್ರೆ ನಾವು ಮಾವಿನ ಗಿಡ ಅಂತ ತಿಳ್ಕೋಬೇಕು, ಜಾಲಿ ಗಿಡ ಅಲ್ಲ ಅಂತ ನಿಶ್ಚಯ ಮಾಡಿಕೊಳ್ಳೋದಷ್ಟೇ. ಸೋಲಿನ ಮಧ್ಯದಲ್ಲಿ, ಅಪಮಾನದ ಮಧ್ಯ